ಬೆಳಗಾವಿಯ ಸಕ್ಕರೆ ಕಾರ್ಖಾನೆ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವನ್ನಪ್ಪಿದ ಮಂಜುನಾಥ್ ತೇರದಾಳ ಮಂಜುನಾಥ ಪತ್ನಿ ಶ್ರುತಿ ಈಗ 9 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ಬೆಳಗಾವಿಯಲ್ಲಿ ನಡೆದಂತಹ ಸಕ್ಕರೆ ಕಾರ್ಖಾನೆಯ ಬಾಯ್ಲರ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಂಜುನಾಥ್ ತೇರದಾಳ ಅವರ ಅಂತ್ಯಕ್ರಿಯೆ ನೆರವೇರಿಸಲಾಗಿದ್ದು, ಮಂಜುನಾಥ್ ಪತ್ನಿ ಶ್ರುತಿ ಈಗ 9 ತಿಂಗಳ ಗರ್ಭಿಣಿ. ಪತಿಯ ಸಾವಿನ ಸುದ್ದಿ ತಿಳಿತಾ ಇದ್ದಂತೆ ಆಘಾತಕ್ಕೆ ಒಳಗಾಗಿದ್ದಾರೆ ಪತ್ನಿ. ಗರ್ಭಿಣಿ ಪತ್ನಿ ಇದೀಗ ಒಂದು ರೀತಿಯಲ್ಲಿ ಶಾಕಲ್ಲಿ ಕೂಡ ಇದ್ದಾರೆ. ಜನವರಿ 14ಕ್ಕೆ ಶ್ರುತಿಗೆ ಡೆಲಿವರಿ ಡೇಟ್ ನೀಡಲಾಗಿತ್ತು. ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ ಮಂಜುನಾಥ್ ಪತ್ನಿ. ಮಗುವಿನ ಆಗಮನದ ನಿರೀಕ್ಷೆಯಲ್ಲಿದ್ದರು, ಬಹಳ ಖುಷಿಯಲ್ಲಿದ್ದರು ಈ ದಂಪತಿ. ಆದರೆ ಮಗು ಹುಟ್ಟುವ ಮೊದಲೇ ಪತಿ ದುರ್ಮರಣಕ್ಕೆ ಈಡಾಗಿದ್ದು, ತಂದೆ ತಾಯಿಗೆ ಮಂಜುನಾಥ್ ಒಬ್ಬನೇ ಮಗನಾಗಿದ್ದ. ಈಗಾಗಲೇ ಮಂಜುನಾಥ್ ಅವರ ಪತ್ನಿಗೆ ಇದೇ 14ಕ್ಕೆ ಡೇಟ್ ಕೂಡ ಕೊಟ್ಟಿದ್ರು. ಆದರೆ ಇದೀಗ ಈ ಒಂದು ಪತಿಯ ಸಾವಿನ ಸುದ್ದಿ ಅವರಿಗೆ ಬರ ಸಿಡಿಲಿನಂತೆ ಎರಗಿದೆ. ಅದನ್ನು ತಡ್ಕೊಳ್ಳೋದಕ್ಕೂ ಸಾಧ್ಯ ಆಗದ ಪರಿಸ್ಥಿತಿ. ಕೂಸಿಗೆ ಅಂದ್ರೆ ಹೆಚ್ಚು ಕಮ್ಮಿ ಆತಂದ್ರ 4 ಕೂಸಿಗೆ ಅಂದ್ರೆ ಹೆಚ್ಚು ಕಮ್ಮಿ ಆತು ಮಾಡಿತಂದ್ರ ಧೈರ್ಯಲ್ಲೇ ಇರ್ಬೇಕದ. ನಿಂಗೆ ಮಧ್ಯಾಹ್ನ ಹಿಡ್ಕೊಂಡು ನಾನು ಹೇಳ್ತಿದ್ವಿ. ಇನ್ನು ಮೃತ ಕಾರ್ಮಿಕ ಮಂಜುನಾಥ್ ಕಾಜಾಗಾರ್ ಮನೆಯಲ್ಲಿ ಮುಗಿಲು ಮುಟ್ಟಿದೆ ಆಕ್ರಂದನ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡು ಈ ಕುಟುಂಬ ಬೀದಿ ಪಾಲಾಗಿದೆ. ಬೆಳಗಾವಿಯ ಬೈಲಹೊಂಗಲ ತಾಲೂಕಿನ ಅರವಳ್ಳಿ ಗ್ರಾಮದ ಯುವಕ ಈತ. ಐಟಿಐ ಮುಗಿಸಿ ಕಳೆದ 2 ವರ್ಷಗಳಿಂದ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದ. ರೈತಾಪಿ ಕೆಲಸ ಮಾಡಿದ್ರೆ ಮದುವೆ ಆಗೋದಕ್ಕೆ ಹುಡುಗಿ ಸಿಗಲ್ಲ ಅಂತ ಕಾರ್ಖಾನೆಗೆ ಹೋಗಿ ಕೆಲಸ ಮಾಡ್ತಿದ್ದ. ಕೇವಲ 7,000 ರೂಪಾಯಿ ವೇತನಕ್ಕೆ ಈತ ಕೆಲಸಕ್ಕೆ ಹೋಗ್ತಾ ಇದ್ದ ಮಂಜುನಾಥ್ ಕಾಜಗಾರ್. ಮುಂದೆ ಉದ್ಯೋಗ ಖಾಯಂ ಆಗುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಈ ಕುಟುಂಬ ಇತ್ತು. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಇನಾಮದಾರ್ ಸಕ್ಕರೆ ಕಾರ್ಖಾನೆ ನಡೆದಂತಹ ಬಾಯ್ಲರ್ ದುರಂತದಲ್ಲಿ 7 ಜನ ಕಾರ್ಮಿಕರು ಮೃತಪಟ್ಟಿರ್ತಕ್ಕಂಥದ್ದು. ಈ ಮೃತರ ಪೈಕಿ ಅವರೊಳ್ಳಿ ಗ್ರಾಮದ ಮಂಜುನಾಥ್ ಕಾಜ್ಗಾರ್ ಅಂತಕ್ಕಂಥವ್ರ ಮನೆಯಲ್ಲಿದ್ದೇನೆ. ಮನೆಯಲ್ಲಿ ಇನ್ನೂ ಕೂಡ ಆಕ್ರಂದನ ಇರತಕ್ಕಂಥದ್ದು. ಪ್ರಮುಖವಾಗಿ ಮನೆಗೆ ಆಧಾರ ಸ್ತಂಭವಾಗಿದ್ದ ಮಗನನ್ನ ಕಳೆದುಕೊಂಡು ಇಡೀ ಕುಟುಂಬ ಇವತ್ತು ಕಣ್ಣೀರಿಡ್ತಕ್ಕಂಥದ್ದು. ಪ್ರಮುಖವಾಗಿ ಇವರು ಒಬ್ಬನೇ ಗಂಡು ಮಗ ಆಗಿದ್ದ. ಇವರು ಮನೆಯನ್ನ ಮನೆಗೆ ಇವರೇ ಆಧಾರ ಸ್ತಂಭವಾಗಿರ್ತಕ್ಕಂಥದ್ದು. ಈಗ ಅವರು ಮೃತ ಮಂಜುನಾಥ್ ಅವರ ತಂದಿದ್ದಾರೆ. ಎಲ್ಲಿ ಓದಿದ್ದಾರೆ ನಿಮ್ಮ ಮಗ? ITI ಯಾವಾಗ್ಲಿಂದ ಕೆಲಸ ಕೊಂಡಿದ್ದ? ನಮ್ಮ ಮಗ ನ್ಯಾಸರಿಗಾಗಿ ಓದೇನ್ರಿ ಸರ್ ITI. ಒಟ್ಟ ಯಾರು ಹಚ್ಚಲ್ಲ. ಇಲ್ಲಿ ನಮ್ಮ ಊರವ್ರು ಅಲ್ಲಿ ದವಾ ಹಾಸ್ಪಿಟಲ್ ನೋಡಿಕ್ಯಾರ ನಮಗ್ ಫೋನ್ ಹಚ್ಚಿದ್ರಿ ಅವ್ರು. ಆಮೇಲೆ ನಾವು ಹೊಲದಿಂತ್ರ ಬಂದ ಓಡಿ ಹೋಗಿದ್ರಿ. ನಮಗ ಮಗ ಬೆಟ್ಟೆ ಇಲ್ರಿ. ಆಮೇಲೆ ಹಾಸ್ಪಿಟಲ್ ಹೋದ್ರು ಯಾರು ಬರಲಿಲ್ಲ. ಆಮೇಲೆ ಯಾರು ನಮ್ಗೆ ಕಾಲ್ ಮಾಡಿಲ್ಲ, ಯಾರು ನಮ್ಮ ಸನೇಕೂ ಬಂದಿಲ್ರಿ. ಆಮೇಲೆ ನಾವು ಬೆಳ್ತಾನ ಗುದ್ದಾಡ್ರಿ. ನಮ್ಮ ಕಡೆ ಯಾರು ಬಂದಿಲ್ಲ. ಯಾರು ನಿಮ್ಮ ಮಗ ಹಿಂಗಾಗಿತ್ತಪ್ಪ ಅಂತ ಯಾರು ಕೇಳಲ್ರಿ. ನಮ್ಮ ಸನೇಕೂ ಬಂದಿಲ್ಲ. ನಮ್ಗೆ ಭಾಳ ಅಂದ್ರೆ ಭಾಳ ದುಃಖ ಆತ್ರಿ ನಮ್ಗೆ ಸರ. ನಮ್ಗೆ ಅವ್ನ ಮಕ ನೋಡಕ್ ಭೇಟಿ ಆಗ್ಲಿಲ್ರಿ ಸರ್. ನಮ್ಮನ್ನ ಯಾರು ನೋಡಾಕು ಬಿಟ್ಟಲ್ಲ ಅಲ್ಲಿ. ಒಟ್ಟ ಅವ್ನ ಮಕನ ನೋಡಾಕ್ ಬರ್ದಂಗಾಗಿತ್ರಿ ಸರ್. ಅವ್ನ ನೋಡು ಪರಿಸ್ಥಿತಿ ಒಳಗೂ ಇರಾಕಿಲ್ಲ. ಒಂದ್ ಮಾತು ನಮ್ಗೆ ಭೇಟಿ ಅಲ್ಲ. ಏನು ಮನೆ ಬಿಟ್ಟು ಹೋದ ಹೊಳ್ಳಿ ಅವ್ನ ಮಕನ ಭೇಟಿಲ್ರಿ ಸರ್. ನಮಗೆ ಇಂಥ ಪರಿಸ್ಥಿತಿ ಆಗೈತ್ರಿ. ನಮ್ಮ ಜೀವನ ಅವ್ನ ಮೇಲೆ ಐತ್ರಿ ಸರ್. ಏನೋ ದುಡ್ದ ಒಬ್ಬ ಮಗ ರೀ ಸರ್. ನಮ್ಮ ತಮ್ಮಗೂ ಹೆಣ್ಣು ಮಕ್ಳು ಅದಾರಿ, ಅವಗೂ ಮಕ್ಳಿಲ್ಲ. ನಮ್ಮ ಈ ಇಬ್ಬರು ನಡ್ಕೊಂಡ್ ಒಬ್ಬ ಗಂಡು ಮಗ ರೀ. ಏನೋ ಒಬ್ಬ ಆಶೆಗೆ ಅದಾನ್ ಬಿಡ್ರಿ ಅಂತ ಹೇಳಿ ನಾವು ಮುಂದೆ ಏನೋ ಜೀವನ ನಡೀತೈತಿ ನಾವು ಮಾಡಿದ್ವಿ. ಆದ್ರೆ ಕನಸೆಲ್ಲ ನಿರಾಶೆ ಆಗಿ ಹೋತ್ರಿ ಸರ್ ನಮ್ದು. ತಾಯಿ ಇದಾರೆ. ಅಮ್ಮ, ನಿನ್ನೆ ಏನ್ ಹೇಳಿ ಹೋಗಿದ್ರು ಕೊನೆಯದಾಗಿ ನಿಮ್ಮ ಮಗ? ಕೊನೆಯದಾಗಿ ನಾವು ಅವರು ಲಿಂಗದಲ್ಲಿರುವಂತ ಅಂಬಾಭವಾನಿ ದೇವರಿಗೆ ಹೋಗೋಣವ್ವ ಅಂತ ನಾನು ಕರ್ಕೊಂಡು ಹೋದ್ರೆ ಇಬ್ರು ಹೋಗಿ ಕರ್ಕೊಂಡು ದೇವರ ದರ್ಶನ ಮಾಡಿ ಮಾಲಿ ಹಾಕಿ ಪ್ರಸಾದ ಮಾಡಿ ಇಬ್ರು ಕೂಡಿ ಬಂದ. ಯಾವ ಒಂದ್ ಕಪ್ ಚಾ ಮಾಡ್ಕೊಡಂದ್ ನನ್ನ ಕೈಲೇ ಚಾ ಮಾಡಿಸ್ಕೊಂಡ್ ಕುಡ್ದ. ನಾನು ಮಾತಾಡ್ಸಲ್ಲ. ನನ್ನ ಮಗ ಮನಿ ಬಿಟ್ಟು ಹೋಗ್ರಿ. 10 ನಿಮಿಷದಾಗ ಅಲ್ಲಿ ಏನಾತೋ ಗೊತ್ತಿಲ್ರಿ. ನಮಗ ನಿಮ್ ಮಗ ಸುಟ್ಕೊಂಡ್ ನಾನಂತ ಒಬ್ರು ಫೋನ್ ಹಚ್ಚಿ ಹೇಳಿಲ್ರಿ. ನಮ್ಮೂರಿನ ಮಂದಿ ನನಗೆ ಹೇಳಿದಾರ ದವಾಖಾನ್ಯಾಗಿದ್ದಾರ್ರಿ. ಅವ್ರ ಕಾರ್ಮಿಕರು ನೌಕರಸ್ತ್ರಿ ಯಾರು ಹೇಳೇನೆ ಇಲ್ರಿ ಅಪ್ಪ. ಅವರು ಪಗಾರ್ರಿ ಅಪ್ಪ ಈಗ ಹೇಳಿರಲ್ರಿ 8,000 ಈ ವರ್ಷ 8,500 ಮಾಡಿದಾರ. ಮೊದಲು 7,500 ಕೊಟ್ಟಾರ್ರಿ ಅಪ್ಪ. ನಿಜ ಹೇಳ್ಬೇಕಂದ್ರಿ ಅಷ್ಟ್ರಾಗ ಏನ್ ಜೀವನ ಆಕತ್ರಿ ಈಗಿನ ಚೈನಿಗೆಲ್ಲ ಮಕ್ಕಳ್ರಿ. ಅಯ್ಯೋ ನನ್ನ ಮಗನ ನಾ ದುಡಿಯ ಕಳಿಸ್ತಾಪ್ ಮಾಡಿ ನಿನ್ನ ರೈತಕಿ ಮನೆಯಾಗ ಮಾಡಬಾರ್ದು ದಂಧೆಗ ಅಂತ ಹೇಳಿದ್ರು. ಇದಿಷ್ಟು ಏನಂತಂದ್ರೆ ಮಂಜುನಾಥ್ ಕಾಜ್ಗಾರ್ ಅವರ ಕುಟುಂಬಸ್ಥರ ಆಕ್ರಂದನ ಆಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಇನ್ನು ಈ ಒಂದು ಬಾಯ್ಲರ್ ಸ್ಫೋಟದಲ್ಲಿ ಮತ್ತೊಬ್ಬ ಮೃತಪಟ್ಟಿದ್ದು ಮೃತ ಸಂತೋಷ್ ಕಾಜ್ಗಾರ್. ಇದೀಗ ಅವರ ಮನೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು MD ಭೇಟಿಯನ್ನ ಕೊಟ್ಟಿದ್ದಾರೆ.
ಅವರು ಬಂದಿದ್ದಾರೆ. 15 ಲಕ್ಷ ಚೆಕ್ ಅನ್ನ ವಿತರಿಸೋದಕ್ಕೆ ರವೀಂದ್ರ ಪಟ್ಟಣಶೆಟ್ಟಿ ಅವರು ಆಗಮಿಸಿದ್ದಾರೆ. ಆದ್ರೆ ಇವರು ಮೊದಲು ಹೇಳಿದ್ದೆ ಇಷ್ಟು 20 ಲಕ್ಷ ಪರಿಹಾರ ಕೊಡ್ತೀವಿ ಪ್ರತಿಯೊಬ್ಬ ಮೃತಪಟ್ಟಂತಹ ಅವರ ಕುಟುಂಬಸ್ಥರಿಗೆ ಅಂತ ಹೇಳಿ. ಆದ್ರೆ ಇವತ್ತು 15 ಲಕ್ಷದ ಪರಿಹಾರದ ಚೆಕ್ ಅನ್ನ ತಗೊಂಡ್ಬಂದಿದ್ದಾರೆ. ಇದೇ ಕಾರಣಕ್ಕಾಗಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 25 ಲಕ್ಷ ಪರಿಹಾರವನ್ನ ಕೊಡಬೇಕು ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸಿ ತರಾಟೆಗೂ ಕೂಡ ತೆಗೆದುಕೊಂಡಿದ್ದಾರೆ. 15 ಲಕ್ಷ ರೂಪಾಯಿ ಪರಿಹಾರದ ಚೆಕ್ ಅನ್ನ ತಗೊಂಡು ಈಗ ಅವರ ಮನೆಗೆ ಬಂದಿದ್ದಾರೆ, ಸಂತೋಷ್ ಮನೆಗೆ ಬಂದಿದ್ದಾರೆ. ಆದ್ರೆ ಅದನ್ನ ತಗೊಳ್ಳೋದಕ್ಕೆ ನಿರಾಕರಿಸಿದ್ದಾರೆ ಗ್ರಾಮಸ್ಥರು. ಯಾಕಂತ ಹೇಳಿದ್ರೆ ನೀವು ಹೇಳಿದ್ದೇನು, ಆದ್ರೆ ನೀವು ಕೊಡ್ತಾ ಇರುವಂತಹ ಚೆಕ್ ಏನು ಅನ್ನುವಂತಹ ಪ್ರಶ್ನೆಯನ್ನ ಮಾಡಿದ್ದಾರೆ. MD ಈಗ ರವೀಂದ್ರ ಅವರು ಬಂದಿರೋದು ಅವರ ಮನೆಗೆ, ಸಂತೋಷ್ ಅವರ ಮನೆಗೆ ಆಗಮಿಸಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಗ್ರಾಮಸ್ಥರು ತೀವ್ರ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಶಿವಕ್ ಅಂತಕ್ಕಂಥದ್ದು ದಿನ ಕಾಡ್ದೈತಿ ಅವನ ನೆನಪಾದಾಗ